ಯಾವ ಮಾತುಗಳು ಸಾಧಿಸಲಾಗದ ಮಹತ್ತರ ಕಾರ್ಯವನ್ನು ಒಂದೇ ಒಂದು ನಿಶ್ಶಬ್ದದ ಕ್ಷಣವೂ ಸಾಧಿಸಿಬಿಡುತ್ತದೆ. ಎಷ್ಟೇ ಪ್ರಬಲ ವ್ಯಕ್ತಿತ್ವವಿರಲಿ, ಮೌನದ ಮುಂದೆ ಕೆಲವೊಮ್ಮೆ ಸೋಲನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದರೆ ಈ ಮೌನದ ಶಕ್ತಿಯ ಬಗ್ಗೆ ಕೇಳಲು ಎಷ್ಟು ರೋಮಾಂಚನಕಾರಿಯಾಗಿದೆಯೋ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಷ್ಟೇ ಕಷ್ಟಕರವಾದ ಕೆಲಸವಾಗಿದೆ. ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ನಮ್ಮ ಬದುಕಿನ ವಿಶಿಷ್ಟ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಮತ್ತು ನಿಮ್ಮೆಲ್ಲರ ಮನಸ್ಸಿನ ಅಂತರಾಳದಲ್ಲಿ ಬಹುಕಾಲದಿಂದ ನೆಲೆಸಿರುವ ಶಾಂತಿಯ ಹಂಬಲವನ್ನು ಪೂರೈಸಬಲ್ಲ ಒಂದು ಅದ್ಭುತವಾದ ಪುಸ್ತಕದ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡಲಿದ್ದೇವೆ. ನಾವು ಇಂದು ಮಾತನಾಡಲು ಹೊರಟಿರುವುದು ದಿ ಪವರ್ ಆಫ್ ಸೈಲೆನ್ಸ್ ಎಂಬ ಪುಸ್ತಕದ ಬಗ್ಗೆ. ಇದನ್ನು ನಿಕೋಲಸ್ ಜಿ. ಹ್ಯಾನ್ ಮತ್ತು ಕಾರ್ಡಿನಲ್ ರಾಬರ್ಟ್ ಸಾರಾ ಅವರು ಸೇರಿ ರಚಿಸಿದ್ದಾರೆ. ಇಂದಿನ ಕಾಲದಲ್ಲಿ ತಂತ್ರಜ್ಞಾನವು ನಮ್ಮ ಜೀವನದ ಪ್ರತಿ ಮೂಲೆಯನ್ನೂ ಆಕ್ರಮಿಸಿಕೊಂಡಿದೆ. ಭೌತಿಕ ವಸ್ತುಗಳು ನಮ್ಮ ಮೇಲೆ ತಮ್ಮ ಪ್ರಬಲವಾದ ಪ್ರಭಾವವನ್ನು ಬೀರುತ್ತಿವೆ ಮತ್ತು ಆಧುನಿಕ ಜಗತ್ತು ವಿಪರೀತವಾದ ಶಬ್ದವನ್ನು ಸೃಷ್ಟಿಸುತ್ತಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಶಾಂತಿಯ ಕ್ಷಣಗಳನ್ನು ಅರಸಿ ಹುಡುಕುವುದು ಮೊದಲಿಗಿಂತಲೂ ಅತಿ ಹೆಚ್ಚು ಕಷ್ಟಕರವಾಗಿದೆ, ಆದರೆ ಅಷ್ಟೇ ಅಗತ್ಯವೂ ಆಗಿದೆ. ಈ ಪುಸ್ತಕವು ನಿಮಗೆ ಮೌನದ ನಿಜವಾದ ಶಕ್ತಿಯ ಬಗ್ಗೆ ತಿಳಿಸುವುದಲ್ಲದೆ, ಅದನ್ನು ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅತ್ಯಂತ ಪರಿಣಾಮಕಾರಿಯಾಗಿ ರೂಢಿಸಿಕೊಳ್ಳಬೇಕು ಎಂಬುದರ ಕುರಿತು ಕೂಡ ವಿವರವಾಗಿ ಅರ್ಥಮಾಡಿಸುತ್ತದೆ. ಹಾಗಾದರೆ ಈ ಶಬ್ದಭರಿತ ಜಗತ್ತಿನಲ್ಲಿ ಮೌನ ಮತ್ತು ಶಾಂತಿಗೆ ಇರುವ ಮಹತ್ವವೇನು? ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಭಾಗ 1. ಮೌನ ಮತ್ತು ಶಾಂತಿಯ ನಡುವಿನ ವ್ಯತ್ಯಾಸ. ನಿಮ್ಮೆಲ್ಲರೂ ಸಾಮಾನ್ಯವಾಗಿ ಮೌನವಾಗಿರುವುದು ಅಂದರೆ ಕೇವಲ ಸುಮ್ಮನಿರುವುದು ಮತ್ತು ಶಾಂತವಾಗಿರುವುದು ಅಂದರೆ ನಿಶ್ಚಿಂತೆಯಿಂದ ಇರುವುದು ಇವೆರಡೂ ಒಂದೇ ಎಂದು ಭಾವಿಸಿರುತ್ತೀರಿ. ಆದರೆ ಮೂಲಭೂತವಾಗಿ ಇವೆರಡೂ ಬೇರೆ ಬೇರೆ ವಿಷಯಗಳಾಗಿವೆ ಎಂಬುದನ್ನು ಈ ಮೂಲಗಳು ನಮಗೆ ಸ್ಪಷ್ಟಪಡಿಸುತ್ತವೆ. ಕೇವಲ ಸುಮ್ಮನಿರುವುದು ಎಂದರೆ ಹೇಗಾದರೂ ಮಾಡಿ ನಿಮ್ಮ ಬಾಯಿಯನ್ನು ಮುಚ್ಚಿಕೊಂಡಿರುವುದು ಅಥವಾ ನಿಮ್ಮ ಮಾತಿನ ಶಬ್ದ ಹೊರಗೆ ಕೇಳಿಸದಂತೆ ಮಾಡುವುದು. ಇದು ಕೇವಲ ಶಬ್ದದ ಅನುಪಸ್ಥಿತಿಯನ್ನು ಸೂಚಿಸುತ್ತದೆ. ಆದರೆ ನಿಜವಾದ ಶಾಂತವಾಗಿರುವುದು ಎಂದರೆ ಸಂಪೂರ್ಣವಾಗಿ ಭಿನ್ನವಾದ ಅನುಭವ. ಶಾಂತವಾಗಿರುವುದು ಎಂದರೆ ನೀವು ನಿಮ್ಮ ನಾಲಿಗೆಯಿಂದ, ನಿಮ್ಮ ಮನಸ್ಸಿನಿಂದ ಮತ್ತು ಪ್ರತಿಯೊಂದು ರೀತಿಯಲ್ಲೂ ಸಂಪೂರ್ಣವಾಗಿ ನಿಶ್ಚಿಂತೆಯ ಸ್ಥಿತಿಯಲ್ಲಿರುವುದು. ನಾವು ಇಂತಹ ಒಂದು ಆಂತರಿಕ ಶಾಂತಿಯನ್ನು ಅನುಭವಿಸಲು ನಮ್ಮಲ್ಲಿ ಬಹುತೇಕ ಎಲ್ಲರೂ ಹಾತೊರೆಯುತ್ತಿರುತ್ತೇವೆ. ನೀವು ನಿಜವಾಗಿಯೂ ಶಾಂತವಾಗಿದ್ದಾಗ ನಿಮ್ಮ ಮನಸ್ಸಿನ ಒಳಗೆ ಒಂದು ಆಧ್ಯಾತ್ಮಿಕ ಆಶ್ರಯ ತಾಣವು ತೆರೆದುಕೊಳ್ಳುತ್ತದೆ. ನಿಮ್ಮ ಮನಸ್ಸು ಅತೀವವಾಗಿ ಶಾಂತವಾಗುತ್ತದೆ ಮತ್ತು ಯೋಚನೆಗಳ ಅಂತ್ಯವಿಲ್ಲದ ಕುಣಿಕೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳ್ಳುತ್ತದೆ. ಮೌನವು ಒಂದು ವಾಹನದಂತೆ ಕೆಲಸ ಮಾಡುತ್ತದೆ. ಅದು ನಮ್ಮ ಅಸ್ತಿತ್ವದ ಅಂತರಂಗದಲ್ಲಿರುವ ಆಳವಾದ ಕೇಂದ್ರಬಿಂದುವಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಈ ಕೇಂದ್ರಬಿಂದುವೇ ಎಲ್ಲ ಅಧಿಕೃತ ಅಭ್ಯಾಸಗಳ ಮೂಲ ನೆಲೆಯಾಗಿದೆ. ಕೆಲವು ವ್ಯಕ್ತಿಗಳು ತಾವು ಹೆಚ್ಚು ಮಾತನಾಡುವುದನ್ನು ಇಷ್ಟಪಡುವುದಿಲ್ಲ, ಹಾಗಾಗಿ ಸುಮ್ಮನಿರಲು ಬಯಸುತ್ತಾರೆ ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ಹೌದು, ಸುಮ್ಮನಿರುವುದು ಮತ್ತು ಏಕಾಂತದ ಸಮಯದಲ್ಲಿ ಸಂತೋಷಪಡುವುದು ಕೆಲವು ಜನರ ಸ್ವಭಾವದಲ್ಲಿ ಅಂತರ್ಗತವಾಗಿರಬಹುದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಶಾಂತವಾದ ವಾತಾವರಣ ಮತ್ತು ಪ್ರಕೃತಿಯ ಮೌನವನ್ನು ಆನಂದಿಸುವುದು ಸಾಮಾನ್ಯವಾಗಿ ಇಷ್ಟವಾಗುತ್ತದೆ. ಈ ಒತ್ತಡಭರಿತ ಮತ್ತು ಗದ್ದಲದ ಜಗತ್ತಿನಲ್ಲಿ ಸುಮ್ಮನಿರುವುದು ಮತ್ತು ಏಕಾಂತದ ಸಮಯವನ್ನು ಕಳೆಯುವುದು ಪ್ರತಿಯೊಬ್ಬರ ಅಗತ್ಯವಾಗಿದೆ. ಆದರೆ ಮೌನದ ನಿಜವಾದ ಅರ್ಥ ಕೇವಲ ಏಕಾಂತದ ಸಮಯ ಅಥವಾ ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುವುದಕ್ಕೆ ಮಾತ್ರ ಸೀಮಿತವಾಗಿದೆಯೇ ಎಂದರೆ ಖಂಡಿತ ಇಲ್ಲ. ಶಬ್ದವಿಲ್ಲದ ಮತ್ತು ಗದ್ದಲವಿಲ್ಲದ ಮೌನವು ವಾಸ್ತವವಾಗಿ ಅನೇಕ ವಿಷಯಗಳನ್ನು ಹೇಳಬಲ್ಲದು. ಹೆಚ್ಚಿನ ಸಮಯ ಸುಮ್ಮನಿರುವುದು ಎಂದರೆ ಆ ವ್ಯಕ್ತಿಯು ನಿರಂತರವಾಗಿ ಯಾವುದೋ ವಿಷಯದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದಾನೆ ಎಂಬುದರ ಸಂಕೇತವಾಗಿರಬಹುದು. ಅವನು ತನ್ನ ಆಲೋಚನೆಗಳು ಮತ್ತು ಚಿಂತನೆಗಳ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಮುಳುಗಿರುತ್ತಾನೆ ಎಂದರ್ಥ. ಕೆಲವೊಮ್ಮೆ ಮೌನವು ಅತಿ ಪ್ರಬಲವಾದ ಕೂಗಾಗಿ ಬದಲಾಗಬಲ್ಲದು ಎಂದು ಹೇಳಲಾಗುತ್ತದೆ. ಭಾಗ 2. ಮೌನದ ವಿಭಿನ್ನ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವುದು. ಮೌನವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಇದು ಕೇವಲ ಆಲೋಚನೆಯಲ್ಲದೆ ಬೇರೆ ಅನೇಕ ವಿಷಯಗಳ ಸಂಕೇತವಾಗಿರಬಹುದು. ಮೌನದ ನಿಜವಾದ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಬಹಳ ಹೆಚ್ಚು ಗಮನಹರಿಸಬೇಕು. ಕೆಲವೊಮ್ಮೆ ಜನರು ಗೊಂದಲದ ಸ್ಥಿತಿಯಲ್ಲಿರುತ್ತಾರೆ. ಅವರು ಏನನ್ನಾದರೂ ಮಾತನಾಡಬೇಕೇ ಅಥವಾ ಸುಮ್ಮನಿರಬೇಕೇ ಎಂದು ನಿರ್ಧರಿಸಲು ಸಾಧ್ಯವಾಗದೆ ಮೌನ ಸ್ಥಿತಿಗೆ ಜಾರಿಬಿಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಜನರು ನಿಮ್ಮ ಮಾತನ್ನು ಆಲಿಸುತ್ತಿದ್ದರೂ ಸಹ ಅವರು ಮೌನವಾಗಿರುತ್ತಾರೆ. ಈ ಸ್ಥಿತಿಯಲ್ಲಿ ನೀವು ಅವರನ್ನು ಒಬ್ಬ ಉತ್ತಮ ಶ್ರೋತೃ ಎಂದು ಪರಿಗಣಿಸಬಹುದು. ಆದರೆ ವಾಸ್ತವವು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರಬಹುದು, ಏಕೆಂದರೆ ಅವರು ದೈಹಿಕವಾಗಿ ನಿಮ್ಮೊಂದಿಗಿದ್ದರೂ ಮಾನಸಿಕವಾಗಿ ಅವರು ತಮ್ಮದೇ ಆದ ಆಲೋಚನೆಗಳಲ್ಲಿ ಸಂಪೂರ್ಣವಾಗಿ ಕಳೆದುಹೋಗಿರುತ್ತಾರೆ. ಆದ್ದರಿಂದ ಮೌನದ ನಿಜವಾದ ಸಂಕೇತಗಳನ್ನು ನಾವು ಕಡ್ಡಾಯವಾಗಿ ಅರ್ಥಮಾಡಿಕೊಳ್ಳಬೇಕು, ಏಕೆಂದರೆ ಕೆಲವೊಮ್ಮೆ ಮೌನವು ಆ ವ್ಯಕ್ತಿಯಲ್ಲಿರುವ ಭಯ, ಒತ್ತಡ ಅಥವಾ ದುಃಖದ ಅತಿ ದೊಡ್ಡ ಸಂಕೇತವಾಗಿರಬಹುದು. ಮೌನಕ್ಕೆ ಶರಣಾಗುವ ಕೆಲವು ಸಾಮಾನ್ಯ ಕಾರಣಗಳನ್ನು ನಾವು ನೋಡೋಣ. 1. ಭಯದಿಂದ ಮೌನ. ಒಬ್ಬ ವ್ಯಕ್ತಿಯು ಭಯಭೀತರಾದಾಗ ಸುಮ್ಮನಿರಬಹುದು.
ಕೆಲವರು ಮಾತನಾಡುವ ಭಯದಿಂದಾಗಿ ಮೌನ ಸ್ಥಿತಿಯನ್ನು ಆಯ್ದುಕೊಳ್ಳುತ್ತಾರೆ. 2. ಆತ್ಮವಿಶ್ವಾಸದ ಕೊರತೆ. ಕೆಲವು ವ್ಯಕ್ತಿಗಳು ಆತ್ಮವಿಶ್ವಾಸ ಅಥವಾ ಆತ್ಮಗೌರವದ ಕೊರತೆಯಿಂದಾಗಿ ಅಸುರಕ್ಷಿತ ಭಾವನೆಯಲ್ಲಿ ಸುಮ್ಮನಾಗುತ್ತಾರೆ. 3. ಸಂಭಾಷಣೆಯಲ್ಲಿ ಆಸಕ್ತಿಯ ಕೊರತೆ. ಕೆಲವು ಜನರು ಮೌನಸ್ಥಿತಿಗೆ ಜಾರುತ್ತಾರೆ, ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯು ಸಂಭಾಷಣೆಯನ್ನು ಏಕಪಕ್ಷೀಯವಾಗಿ ನಡೆಸುತ್ತಿರುತ್ತಾನೆ. ಅಂದರೆ ಮಾತನಾಡುವವನಿಗೆ ಕೇವಲ ಮಾತನಾಡುವುದರಲ್ಲಿ ಮಾತ್ರ ಆಸಕ್ತಿ ಇರುತ್ತದೆ, ಇನ್ನೊಬ್ಬರು ಹೇಳುವುದನ್ನು ಕೇಳುವುದರಲ್ಲಿ ಆಸಕ್ತಿಯೇ ಇರುವುದಿಲ್ಲ. 4. ಭಾವನಾತ್ಮಕತೆಯಿಂದ. ಇನ್ನು ಕೆಲವು ಜನರು ಭಾವನಾತ್ಮಕವಾಗಿರುತ್ತಾರೆ. ಅವರಿಗೆ ತಾವು ಮಾತನಾಡಬಾರದ ಏನನ್ನಾದರೂ ಮಾತನಾಡಿದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಎಂಬ ಭಯವಿರುತ್ತದೆ. ಆದ್ದರಿಂದ ಅವರು ಸುಮ್ಮನಿರಲು ಇಷ್ಟಪಡುತ್ತಾರೆ. 5. ದುಃಖ ಅಥವಾ ಅಸಮಾಧಾನ. ಕೆಲವರು ಯಾವುದೋ ಒಂದು ಕಾರಣಕ್ಕಾಗಿ ದುಃಖಿತರಾಗಿರುತ್ತಾರೆ ಅಥವಾ ಅಸಮಾಧಾನಗೊಂಡಿರುತ್ತಾರೆ. ಕೆಲವೊಮ್ಮೆ ಯಾವುದೋ ಒಂದು ಹೇಳಿಕೆ ಅಥವಾ ನೋವುಂಟು ಮಾಡುವ ಸಂಭಾಷಣೆಯ ಕಾರಣದಿಂದಾಗಿ ಅವರು ಮೌನವನ್ನು ಆಯ್ದುಕೊಳ್ಳುತ್ತಾರೆ. 6. ಬೇಸರದಿಂದ. ಕೆಲವು ವ್ಯಕ್ತಿಗಳಿಗೆ ಒಂದು ನಿರ್ದಿಷ್ಟ ಸನ್ನಿವೇಶ ಅಥವಾ ಸಂಭಾಷಣೆಯು ಬಹಳ ಬೇಸರವನ್ನುಂಟು ಮಾಡುತ್ತದೆ, ಆದ್ದರಿಂದ ಅವರು ಸುಮ್ಮನಿರುತ್ತಾರೆ. ಇಂತಹ ಜನರು ಆಕಳಿಸುವುದನ್ನು ನೀವು ನೋಡಬಹುದು, ಏಕೆಂದರೆ ಆಕಳಿಕೆಯು ಆ ವ್ಯಕ್ತಿಗೆ ಆ ಸಂಭಾಷಣೆಯಿಂದ ಬೇಸರವಾಗಿದೆ ಎಂಬುದರ ದೊಡ್ಡ ಸಂಕೇತವಾಗಿರಬಹುದು. 7. ಅಂತರ್ಮುಖಿ ಸ್ವಭಾವದಿಂದ. ಕೆಲವು ಜನರು ಅಂತರ್ಮುಖಿಗಳಾಗಿರುತ್ತಾರೆ. ಅವರು ನಾಚಿಕೆ ಸ್ವಭಾವದವರಾಗಿರುತ್ತಾರೆ ಮತ್ತು ಹೆಚ್ಚು ಗಮನ ಸೆಳೆಯಲು ಇಷ್ಟಪಡುವುದಿಲ್ಲ. 8. ಮನಸ್ಸಿಗೆ ಬಂದಂತೆ ವರ್ತಿಸುವುದು. ಇನ್ನು ಕೆಲವು ಜನರು ಮೂಡಿ ಸ್ವಭಾವದವರಾಗಿರುತ್ತಾರೆ. ಅವರು ಯಾವುದೋ ಒಂದು ವಿಷಯದಲ್ಲಿ ಸೋತಿದ್ದಾರೆ ಅಥವಾ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ ಮತ್ತು ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂಬ ಮನೋಭಾವದಲ್ಲಿ ಸುಮ್ಮನಿರುತ್ತಾರೆ. ಮೌನವು ಅತ್ಯಂತ ಪ್ರಬಲವಾದ ಸಾಧನವಾಗಿದೆ. ಅದು ಒಂದು ಶಬ್ದವನ್ನು ಬಳಸದೆ ಇನ್ನೊಬ್ಬ ವ್ಯಕ್ತಿಗೆ ತಮ್ಮ ತಪ್ಪಿನ ಅರಿವನ್ನು ಮಾಡಿಸಬಹುದು. ಶಬ್ದಗಳಿಗಿಂತಲೂ ಮೌನವು ಜನರಿಗೆ ಹೆಚ್ಚು ಹಾನಿಯನ್ನುಂಟು ಮಾಡಬಲ್ಲದು. ಆದ್ದರಿಂದ ನಾವು ಎಂದಿಗೂ ಮೌನದ ಪ್ರಾಮುಖ್ಯತೆ ಮತ್ತು ಸಂಕೇತಗಳನ್ನು ನಿರ್ಲಕ್ಷಿಸಬಾರದು ಅಥವಾ ಕಡಿಮೆಯಾಗಿ ಅಂದಾಜು ಮಾಡಬಾರದು. ಇದರ ಜೊತೆಗೆ ಇತರರ ಮೌನದ ಹಿಂದಿನ ಕಾರಣವನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಭಾಗ 3. ಸ್ಪೆರೋ ಸೈಲೆನ್ಸ್ ಅಭ್ಯಾಸ. ಈಗ ನಾವು ಮೌನದ ಒಂದು ವಿದ್ಯುಕ್ತ ಅಭ್ಯಾಸವಾದ ಸ್ಪೆರೋ ಸೈಲೆನ್ಸ್ ಬಗ್ಗೆ ಮುಂದುವರಿಯೋಣ. ಮೂಲಗಳ ಪ್ರಕಾರ ಚಿಕ್ಕವರಿದ್ದಾಗ ಲೇಖಕರ ಅಜ್ಜ ಪ್ರತಿದಿನ ಬೆಳಿಗ್ಗೆ ಎದ್ದು 1 ಗಂಟೆಗಳ ಕಾಲ ಸಂಪೂರ್ಣ ಮೌನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಮನೆಯ ಇತರ ಜನರು ಎಚ್ಚರಗೊಂಡು ತಮ್ಮ ಬೆಳಗಿನ ಕೆಲಸಗಳಲ್ಲಿ ತೊಡಗಿದ್ದರೂ ಸಹ ಅವರು ಸಂಪೂರ್ಣವಾಗಿ ನಿಶ್ಚಲ ಮತ್ತು ಶಾಂತವಾಗಿರುತ್ತಿದ್ದರು. ಈ ಅಭ್ಯಾಸದ ಸಮಯದಲ್ಲಿ ಅವರಿಗೆ ಯಾವುದೇ ವಿಷಯವೂ ಗೊಂದಲವನ್ನುಂಟು ಮಾಡುತ್ತಿರಲಿಲ್ಲ. ಅವರು ಇದನ್ನು ಮೌನವ್ರತ ಎಂದು ಕರೆದಿದ್ದರು. ಇದು ದೀರ್ಘಕಾಲದಿಂದ ಧ್ಯಾನಸ್ಥ ಮೌನವನ್ನು ಆಚರಿಸುವ ಒಂದು ಹಿಂದೂ ಸಂಸ್ಕೃತಿಯ ವಿದ್ಯುಕ್ತ ಆಚರಣೆಯಾಗಿದೆ. ಅವರ ಪ್ರಕಾರ ಪ್ರತಿದಿನ ನಿರ್ಧರಿತ ಅವಧಿಗೆ ಮಾತನಾಡುವುದರಿಂದ ದೂರವಿರುವುದು ಆಂತರಿಕ ಶಾಂತಿಯನ್ನು ತರುತ್ತದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಉತ್ತಮಗೊಳಿಸುತ್ತದೆ. ಮೌನದ ಈ ಆಚರಣೆ ಯಾವುದೇ ನಿರ್ದಿಷ್ಟ ಧರ್ಮ ಅಥವಾ ಸಂಸ್ಕೃತಿಗೆ ಅನನ್ಯವಾಗಿಲ್ಲ. ಕ್ರಿಶ್ಚಿಯನ್ ಧರ್ಮ, ಯಹೂದಿ ಧರ್ಮ ಮತ್ತು ಇಸ್ಲಾಂ ಧರ್ಮ ಸೇರಿದಂತೆ ಎಲ್ಲ ಧರ್ಮಗಳು ಯಾವುದೋ ಒಂದು ರೂಪದಲ್ಲಿ ಮೌನದ ಅಭ್ಯಾಸಕ್ಕೆ ಒಪ್ಪಿಗೆ ನೀಡಿವೆ. ನೀವು ಸುಮ್ಮನಿರಲು ಒತ್ತಾಯಿಸಿದಾಗ ನೀವು ಸಂಭಾಷಣೆ ನಡೆಸಲು ಇತರ ವಿಧಾನಗಳನ್ನು ಹುಡುಕಬೇಕಾಗುತ್ತದೆ. ಇದರರ್ಥ ನಿಮ್ಮ ಸಂದೇಶವನ್ನು ನೀವು ಬಹಳ ಸರಳವಾಗಿ ಇಟ್ಟುಕೊಳ್ಳಬೇಕು. ಇದು ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಕ್ರಮಬದ್ಧಗೊಳಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಶಾಂತವಾಗಿರುವುದರಿಂದ ನಾವು ನಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಚಾನಲೈಸ್ ಮಾಡಬಹುದು. ಇದು ನಮ್ಮೊಳಗಿನ ಅರಿವನ್ನು ಜಾಗೃತಗೊಳಿಸುತ್ತದೆ. ಇದರಿಂದಾಗಿ ನಾವು ಸವಾಲುಗಳು ಮತ್ತು ಅನಿಶ್ಚಿತತೆಗಳನ್ನು ಶಾಂತವಾಗಿ ಎದುರಿಸುವ ಅಗತ್ಯವಿದೆ ಎಂಬ ನಿರ್ಣಯಕ್ಕೆ ಬರುತ್ತೇವೆ. ಸ್ಪೆರೋ ಸೈಲೆನ್ಸ್ನ 1 ಗಂಟೆಯ ಅಭ್ಯಾಸ. ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ 1 ಗಂಟೆಯ ಕಾಲ ಮೌನವನ್ನು ಅಭ್ಯಾಸ ಮಾಡಬೇಕು. ಏಕೆಂದರೆ ಈ ಸಮಯವು ನಮ್ಮ ಆಲೋಚನೆಗಳನ್ನು ಒಟ್ಟುಗೂಡಿಸಲು, ನಮ್ಮ ಮನಸ್ಸಿಗೆ ತರಬೇತಿ ನೀಡಲು ಮತ್ತು ನಮ್ಮ ದಿನವನ್ನು ಹೇಗೆ ಪ್ರಾರಂಭಿಸಬೇಕು ಎಂಬುದನ್ನು ನಿರ್ಧರಿಸಲು ನಿರ್ಣಾಯಕವಾಗಿದೆ. ಸ್ಪೆರೋ ಸೈಲೆನ್ಸ್ ಅನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ: 30 ನಿಮಿಷಗಳು, 20 ನಿಮಿಷಗಳು ಮತ್ತು 10 ನಿಮಿಷಗಳು. ನೀವು ಈಗಷ್ಟೇ ಈ ಅಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದರೆ, ನೀವು ಪ್ರತಿ ವಿಭಾಗದಿಂದ ಸ್ವಲ್ಪ ಸಮಯವನ್ನು ಕಡಿತಗೊಳಿಸಿ ಒಂದು ಸಣ್ಣ ಆವೃತ್ತಿಯೊಂದಿಗೆ ಪ್ರಯತ್ನಿಸಬಹುದು. ಆದರೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ಸಂಪೂರ್ಣ 60 ನಿಮಿಷಗಳ ಕಾಲ ಈ ಅಭ್ಯಾಸವನ್ನು ಮಾಡಬೇಕು. ಯಾವುದೇ ವಿರಾಮವಿಲ್ಲದೆ 21 ದಿನಗಳ ಕಾಲ ನೀವು ಸಂಪೂರ್ಣವಾಗಿ ಸ್ಪೆರೋ ಸೈಲೆನ್ಸ್ ಅಭ್ಯಾಸವನ್ನು ಪೂರ್ಣಗೊಳಿಸಬೇಕು. ನೀವು ಈ ಅಭ್ಯಾಸವನ್ನು ಪ್ರಾರಂಭಿಸಿದಾಗ ಇದು ಸುಲಭ ಎಂದು ನಿಮಗೆ ಅನಿಸಬಹುದು. ಆದರೆ ನಿಮ್ಮ ಆರಂಭಿಕ ಉತ್ಸಾಹವು ಮಂಕಾದಾಗ ಕಠಿಣ ವಾಸ್ತವವು ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಈ ಸವಾಲನ್ನು ಎದುರಿಸಿ ಮತ್ತು ದಿನಚರಿಯನ್ನು ಮುಂದುವರಿಸಿ. ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ, ಆದರೆ ನಂತರ ಅದು ನಿಮ್ಮ 2ನೇ ಸ್ವಭಾವವಾಗಿ ಮಾರ್ಪಡುತ್ತದೆ. ಅಭ್ಯಾಸದ ನಿಯಮಗಳು. ಸ್ಪೆರೋ ಸೈಲೆನ್ಸ್ ಎಂದರೆ ಸಂಪೂರ್ಣ ಮೌನವನ್ನು ಕಾಪಾಡಿಕೊಳ್ಳುವುದು.
ಅಂದರೆ ಇಡೀ 60 ನಿಮಿಷಗಳ ಅಭ್ಯಾಸವನ್ನು ಹೊರಗಿನ ಪ್ರಪಂಚದ ಯಾವುದೇ ಗೊಂದಲಗಳಿಲ್ಲದೆ ಮಾಡಬೇಕು. ಆದ್ದರಿಂದ ನಿಮ್ಮೆಲ್ಲ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಆಫ್ ಮಾಡಿ ಮತ್ತು ಒಂದು ಶಾಂತವಾದ ಸ್ಥಳವನ್ನು ಹುಡುಕಿ. ನಿಮ್ಮ ಬಳಿ ಒಂದು ದಿನಚರಿ ಪುಸ್ತಕ, ಜರ್ನಲ್ ಮತ್ತು ಪೆನ್ ತಯಾರಾಗಿ ಇರಲಿ. ಇದರ ಜೊತೆಗೆ ನೀವು ಸ್ವಲ್ಪ ಸಮಯದವರೆಗೆ ಓದಲು ಬಯಸುವ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಉತ್ಪಾದಕತೆಯನ್ನು ಹೆಚ್ಚಿಸಲು, ಶಾಂತವಾಗಿರಲು ಮತ್ತು ನಿಮ್ಮ ದಿನವಿಡೀ ಒತ್ತಡವನ್ನು ಎದುರಿಸಲು ಬೆಳಗಿನ ಅಭ್ಯಾಸವು ಅತ್ಯುತ್ತಮವಾಗಿದೆ. ಆದರೆ ನೀವು ಬೆಳಗಿನ ಸಮಯದಲ್ಲಿ ಸ್ಪೆರೋ ಸೈಲೆನ್ಸ್ ಅನ್ನು ಅಭ್ಯಾಸ ಮಾಡಬೇಕೆಂದೇನೂ ಇಲ್ಲ. ವಿಭಾಗ 1: ಗುರಿಗಳನ್ನು ನಿರ್ಧರಿಸುವುದು. ಮೊದಲ 30 ನಿಮಿಷಗಳು. ಈ ಅಭ್ಯಾಸದ ಮೊದಲ ವಿಭಾಗವು ಗುರಿಗಳನ್ನು ನಿರ್ಧರಿಸುವ ಬಗ್ಗೆ ಇದೆ. ಈ ಮೊದಲ ವಿಭಾಗದ ಅಭ್ಯಾಸದಲ್ಲಿ ನೀವು ಅನುಸರಿಸುವ ಪ್ರಕ್ರಿಯೆಯು ಅತಿ ಮುಖ್ಯವಾದ ಭಾಗವಾಗಿದೆ. ಆದ್ದರಿಂದ ಇದನ್ನು 10 ನಿಮಿಷಗಳ 3 ಭಾಗಗಳಾಗಿ ವಿಂಗಡಿಸಬೇಕು. ಮೊದಲ 10 ನಿಮಿಷಗಳು ನಿಮ್ಮ ಡೈರಿಯನ್ನು ತೆಗೆದುಕೊಂಡು ನಿಮ್ಮ ಅಲ್ಪಾವಧಿಯ, ಮಧ್ಯಮಾವಧಿಯ ಮತ್ತು ದೀರ್ಘಾವಧಿಯ ಗುರಿಗಳನ್ನು ಬರೆಯಲು ಈ ಮೊದಲ 10 ನಿಮಿಷಗಳನ್ನು ಮೀಸಲಿಡಿ. ಎರಡನೇ 10 ನಿಮಿಷಗಳು, ಮುಂದಿನ 10 ನಿಮಿಷಗಳ ಭಾಗವನ್ನು ನೀವು ಹಿಂದಿನ ದಿನದಲ್ಲಿ ನಿರ್ಧರಿಸಿದ್ದ ಗುರಿಗಳ ಮೇಲೆ ಸಾಧಿಸಿದ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಲು ಮೀಸಲಿಡಿ. ನೀವು ನಿಮ್ಮ ಗುರಿಗಳನ್ನು ಬರೆಯುವಾಗ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದರ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇರಬೇಕು. ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಮಾಡುವಾಗ ನೀವು ಆ ಗುರಿಗಳ ಬಗ್ಗೆ ಸಂಪೂರ್ಣ ಅರಿವು ಹೊಂದಿ ಎಚ್ಚರಗೊಳ್ಳುತ್ತೀರಿ. ನೀವು ನಿಮ್ಮ ಪ್ರಗತಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತೀರಿ ಮತ್ತು ಅಗತ್ಯವಿದ್ದರೆ ನಿಮ್ಮ ಯೋಜನೆಗಳನ್ನು ಪುನಃ ಸಿದ್ಧಪಡಿಸುತ್ತೀರಿ. ಇದು ನಿಮ್ಮನ್ನು ಮುಂದುವರಿಯಲು, ಯಶಸ್ಸಿನತ್ತ ಗಮನ ಹರಿಸಲು ಮತ್ತು ನೀವು ಬಯಸುವ ಯಾವುದೇ ಯಶಸ್ಸನ್ನು ಸಾಧಿಸಲು ಅಗತ್ಯವಾದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರೇರೇಪಿಸುತ್ತದೆ. ಮೂರನೇ 10 ನಿಮಿಷಗಳು ಮುಖ್ಯವಾಗಿ ಅಲ್ಪಾವಧಿಯ ಮತ್ತು ದೈನಂದಿನ ಗುರಿಗಳ ಬಗ್ಗೆ ಅಪೂರ್ಣವಾಗಿ ಉಳಿದಿರುವ ಕೆಲಸಗಳತ್ತ ಗಮನ ಕೊಡಲು ಕೊನೆಯ 10 ನಿಮಿಷಗಳನ್ನು ಬಳಸಿ. ನೀವು ಅವುಗಳನ್ನು ಏಕೆ ಸಾಧಿಸಲಿಲ್ಲ ಎಂಬುದರ ಕಾರಣಗಳನ್ನು ವಿಶ್ಲೇಷಿಸಿ. ನೀವು ಇಂದು ಏನು ಮಾಡುತ್ತೀರಿ ಎಂಬುದು ನಾಳಿನ ಘಟನೆಗಳನ್ನು ನಿರ್ಧರಿಸುತ್ತದೆ. ಆದ್ದರಿಂದ ನಿಮ್ಮ ಹಿಂದಿನ ದಿನವನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಮುಂದಿನ ದಿನವನ್ನು ರೂಪಿಸುವ ಒಂದು ಅತ್ಯುತ್ತಮ ಮಾರ್ಗವಾಗಿದೆ. ವಿಭಾಗ 2: ಕಲಿಯುವುದು ಮತ್ತು ಮುಂದುವರಿಯುವುದು. 20 ನಿಮಿಷಗಳು. ಮುಂದಿನ 20 ನಿಮಿಷಗಳು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಮುಂದುವರಿಯಲು ಸಂಪೂರ್ಣವಾಗಿ ಮೀಸಲಾಗಿರಬೇಕು. ಈ ಹಂತದಲ್ಲಿ ನೀವು ಕೆಲವು ದಿನಗಳ ಹಿಂದೆ ಖರೀದಿಸಿ ಆದರೆ ಓದಲು ತೆಗೆದಿಡದ ಪುಸ್ತಕವನ್ನು ತೆಗೆದುಕೊಳ್ಳುತ್ತೀರಿ. ಈ ವಿಭಾಗದ ಪ್ರಮುಖ ನಿಯಮವೆಂದರೆ ನಿಮಗೆ ಹೊಸ ವಿಷಯಗಳನ್ನು ಕಲಿಸುವ ಮತ್ತು ನಿಮ್ಮ ಮನಸ್ಸನ್ನು ಸಮೃದ್ಧಗೊಳಿಸುವ ಒಂದು ಪುಸ್ತಕವನ್ನು ಆರಿಸುವುದು. ನೀವು ಓದುವುದನ್ನು ನಿಮ್ಮ ಬೆಳಗಿನ ದಿನಚರಿಯ ಒಂದು ಭಾಗವಾಗಿ ಮಾಡಿಕೊಂಡಾಗ ನಿಮ್ಮ ಮನಸ್ಸು ಶಾಂತ ಮತ್ತು ತಾಜಾ ಆಗಿರುತ್ತದೆ ಮತ್ತು ಹೊಸ ಆಲೋಚನೆಗಳನ್ನು ಗ್ರಹಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರುತ್ತದೆ. ಹೀಗೆ ನೀವು ತಿಳಿದಿಲ್ಲದ ವಿಷಯಗಳ ಭಯವನ್ನು ಬದಿಗಿಟ್ಟು ಹೊಸ ಪ್ರೇರಣೆಯಿಂದ ತುಂಬಿದ ನಿಮ್ಮ ದಿನವನ್ನು ಪ್ರಾರಂಭಿಸುತ್ತೀರಿ. ಈ 20 ನಿಮಿಷಗಳ ವಿಭಾಗವನ್ನು ಮತ್ತೆ 2 ಭಾಗಗಳಾಗಿ ವಿಂಗಡಿಸಬೇಕು. ಮೊದಲ 10 ನಿಮಿಷಗಳು ನಿಮ್ಮ ಪುಸ್ತಕದ ಅಧ್ಯಾಯವನ್ನು ಓದಲು ಈ ಮೊದಲ 10 ನಿಮಿಷಗಳನ್ನು ಬಳಸಿ. ಎರಡನೇ 10 ನಿಮಿಷಗಳು ನೀವು ಓದಿದ ವಿಷಯದ ಸಾರಾಂಶವನ್ನು ಬರೆಯಲು ಉಳಿದ 10 ನಿಮಿಷಗಳನ್ನು ಬಳಸಿ. ನೀವು ಪುಸ್ತಕವನ್ನು ಮುಗಿಸುವ ವೇಳೆಗೆ ನೀವು ವಿಷಯಗಳನ್ನು ಪ್ರಕ್ರಿಯೆಗೊಳಿಸುವ ಒಂದು ಹೆಚ್ಚುವರಿ ಪದರದಲ್ಲಿ ತೊಡಗಿರುತ್ತೀರಿ. ಇದು ಆಳವಾದ ಉಳಿಸಿಕೊಳ್ಳುವಿಕೆ ಮತ್ತು ವಿಶ್ಲೇಷಣೆಗೆ ಕಾರಣವಾಗುತ್ತದೆ. ಇದರಿಂದ ನಿಮ್ಮ ಅಲ್ಪಾವಧಿಯ ಸ್ಮರಣಶಕ್ತಿಯು ಬಲಗೊಳ್ಳುತ್ತದೆ. ವಿಭಾಗ 3: ಸ್ವಯಂ ಪ್ರತಿಫಲನ ಮತ್ತು ಅರಿವು. ಕೊನೆಯ 10 ನಿಮಿಷಗಳು. ಕೊನೆಯ 10 ನಿಮಿಷಗಳನ್ನು ಮೈಂಡ್ಫುಲ್ನೆಸ್ಗಾಗಿ ಬಳಸಿ. ಈ ಅಂತಿಮ ವಿಭಾಗವು ಬಹಳ ಮುಖ್ಯವಾದ ಆಧಾರವಾಗಿರುವ ಪ್ರಕ್ರಿಯೆಯಾಗಿದೆ. ಇದನ್ನು ವ್ಯಾಯಾಮದ ನಂತರ ವಿಶ್ರಾಂತಿ ಪಡೆಯುವ ಕ್ರಿಯೆಗೆ ಹೋಲಿಸಬಹುದು. ಈ ಕೊನೆಯ 10 ನಿಮಿಷಗಳನ್ನು ಆತ್ಮಾವಲೋಕನಕ್ಕಾಗಿ ಬಳಸಿ. ಒಂದು ವೇಳೆ ನೀವು ಪರಮಶಕ್ತಿಯಲ್ಲಿ ವಿಶ್ವಾಸವಿಟ್ಟರೆ, ದೇವರೊಂದಿಗೆ ಅಥವಾ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಅಥವಾ ನೀವು ಹೆಚ್ಚು ಆದ್ಯತೆ ನೀಡುವ ಯಾವುದೇ ಶಕ್ತಿಯೊಂದಿಗೆ ಸಂವಹನ ನಡೆಸಲು ಈ ಸಮಯವನ್ನು ಬಳಸಿ. ಈ ವಿಧಾನವು ಸಂಪೂರ್ಣವಾಗಿ ನಿಮಗೆ ಬಿಟ್ಟದ್ದು, ಆದರೆ ಈ ವಿಭಾಗದ ಪ್ರಮುಖ ಉದ್ದೇಶವೆಂದರೆ ಪ್ರಸ್ತುತ ಕ್ಷಣದಲ್ಲಿ ಇರುವುದು ಮತ್ತು ನಿಮ್ಮ ಭಾವನೆಗಳಿಗೆ ಗಮನ ನೀಡುವುದು. ಭಾಗ 4: ಮೌನದ ಪ್ರಯೋಜನಗಳು ಮತ್ತು ಯಶಸ್ಸಿನ ರಹಸ್ಯ. ಮೌನದ ಅತಿದೊಡ್ಡ ಪ್ರಯೋಜನವೆಂದರೆ ಅದು ನಿಮ್ಮ ಆಲೋಚನೆಗಳಿಗೆ ನೈಸರ್ಗಿಕವಾದ ಶೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಏನು ಅನುಭವಿಸುತ್ತಿದ್ದೀರಿ ಮತ್ತು ಆ ಭಾವನೆಗಳು ನಿಮಗೆ ಏನು ಅರ್ಥ ನೀಡುತ್ತವೆ ಎಂದು ಯೋಚಿಸಲು ಇದು ನಿಮಗೆ ಸಮಯವನ್ನು ನೀಡುತ್ತದೆ. ಈ ಅಭ್ಯಾಸದ ಈ ಭಾಗವು ಕೋಪವನ್ನು ನಿಭಾಯಿಸುವ ಒಂದು ಪ್ರಬಲ ಮಾರ್ಗವಾಗಿದೆ. ಇದು ಒತ್ತಡದ ಸಂದರ್ಭಗಳಲ್ಲಿ ನಿಮ್ಮ ಶಾಂತಿಯನ್ನು ಬಳಸಲು ನಿಮಗೆ ಅನುಮತಿ ನೀಡುತ್ತದೆ ಮತ್ತು ನಿಮ್ಮನ್ನು ನಕಾರಾತ್ಮಕತೆಯಿಂದ ಸಂಪೂರ್ಣವಾಗಿ ಹೊರಗಿಡುತ್ತದೆ. ನೀವು 21 ದಿನಗಳ ಕಾಲ ವಿರಾಮವಿಲ್ಲದೆ ಸ್ಪೆರೋ ಸೈಲೆನ್ಸ್ ಅನ್ನು ಅಭ್ಯಾಸ ಮಾಡಿದಾಗ ನೀವು ನಿಮ್ಮ ಸುತ್ತಲಿನ ಜಗತ್ತನ್ನು ನೋಡುವ ರೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತೀರಿ. ನೀವು ಮಾಡುವ ಪ್ರತಿಯೊಂದು ವಿಷಯದಲ್ಲೂ ನೀವು ಆಳವಾದ ಒಳನೋಟವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮೊಳಗೆ ಸಮತೋಲನದ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಮೂಡುತ್ತದೆ. ನಮ್ಮಲ್ಲಿ ಅನೇಕರು ಸುಮ್ಮನಿರುವುದನ್ನು ಮರೆತು ಬಿಡುತ್ತೇವೆ ಅಥವಾ ಮೌನವಾಗಿರಲು ಭಯಪಡುತ್ತೇವೆ.
ನಾವು ಗದ್ದಲ ಮತ್ತು ಅತಿಯಾದ ಮಾತಿನಿಂದ ತುಂಬಿದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಇಲ್ಲಿ ನಮ್ಮ ದೈನಂದಿನ ದಿನಚರಿಯು ಗೊಂದಲಗಳು ಮತ್ತು ಜವಾಬ್ದಾರಿಗಳಿಂದ ತುಂಬಿರುತ್ತದೆ. ಈ ಮೌನದ ಅಭ್ಯಾಸವು ನಿಮ್ಮಲ್ಲಿನ ಒಂದು ದೊಡ್ಡ ಹೂಡಿಕೆಯಾಗಿದೆ, ಏಕೆಂದರೆ ಇದು ನಿಮ್ಮ ಉಳಿದ 23 ಗಂಟೆಗಳ ದಿನವನ್ನು ನಿಯಂತ್ರಿಸಲು ಇರುವ ಒಂದು ಸಾಧನವಾಗಿದೆ. ದಿನವು ಪ್ರಾರಂಭವಾಗುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಯೋಜನೆಗಳನ್ನು ರೂಪಿಸುವುದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಅವು ಸಾಕಾರಗೊಳ್ಳುವುದನ್ನು ನೋಡುವುದು. ಈ ಎಲ್ಲದರ ಉದ್ದೇಶ ಕೇವಲ ಸ್ವಯಂ ನಿಯಂತ್ರಣವನ್ನು ಹೊಂದುವುದಕ್ಕಿಂತಲೂ ದೊಡ್ಡದಾಗಿದೆ. ನಿಮ್ಮೊಳಗೆ ಒಂದು ದೃಷ್ಟಿ ಸ್ಪಷ್ಟವಾದಾಗ ಅದು ಅಂತಿಮವಾಗಿ ನಿಮಗೆ ಆತ್ಮವಿಶ್ವಾಸ ಮತ್ತು ನೀವು ಯಾರು ಎಂಬುದರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ನೀವು ನಿಮ್ಮನ್ನು ನಂಬಲು ಕಲಿಯುತ್ತೀರಿ, ನಿಮ್ಮ ನಿರ್ಧಾರಗಳನ್ನು ನಂಬಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸುತ್ತಲಿನ ಗದ್ದಲ ಹಾಗೂ ಅನಿಶ್ಚಿತತೆಯ ನಡುವೆಯೂ ನೀವು ಹೆಚ್ಚು ಸುರಕ್ಷಿತವಾಗಿರುವ ಅನುಭವವನ್ನು ಪಡೆಯುತ್ತೀರಿ. ಸಫಲರಾಗುವ ನಿಶ್ಶಬ್ದ ವ್ಯಕ್ತಿಗಳ 10 ಕಾರಣಗಳು. ಮೌನವಾಗಿರುವ ಜನರು ಯಶಸ್ವಿಯಾಗಲು ಹಲವು ಕಾರಣಗಳಿವೆ. ಇಲ್ಲಿ 10 ಪ್ರಮುಖ ಕಾರಣಗಳನ್ನು ವಿವರಿಸಲಾಗಿದೆ. 1. ಅವರು ಉತ್ತಮ ಯೋಜಕರು. ಶಾಂತವಾಗಿರುವ ಜನರಿಗೆ ತಮ್ಮ ಮನಸ್ಸಿನಲ್ಲಿ ಮಾಹಿತಿಯನ್ನು ಸಂಸ್ಕರಿಸಲು ಸಾಮಾನ್ಯವಾಗಿ ಹೆಚ್ಚು ಸಮಯದ ಅವಶ್ಯಕತೆ ಇರುತ್ತದೆ. ಇದೇ ಕಾರಣಕ್ಕಾಗಿ ಅವರು ಹೆಚ್ಚು ಮಾತನಾಡುವುದಿಲ್ಲ. ವಿಷಯಗಳ ಬಗ್ಗೆ ಆಳವಾಗಿ ಯೋಚಿಸುವ ಈ ಸಾಮರ್ಥ್ಯವು ಅವರನ್ನು ಮಹಾನ್ ಯೋಜಕರನ್ನಾಗಿ ಮಾಡುತ್ತದೆ. ಅಗತ್ಯವಿಲ್ಲದ ಹೊರತು ಜನರೊಂದಿಗೆ ಮಾತನಾಡುವುದರಲ್ಲಿ ಅವರಿಗೆ ಯಾವುದೇ ಅರ್ಥ ಕಾಣುವುದಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಅವರು ವಿಷಯಗಳನ್ನು ಆಳವಾಗಿ ಯೋಚಿಸಲು ಮತ್ತು ಸಂಸ್ಕರಿಸಲು ಬಳಸಬಹುದು. 2. ಅವರು ಉತ್ತಮ ಶ್ರೋತೃಗಳು. ಒಬ್ಬ ವ್ಯಕ್ತಿ ತಕ್ಷಣಕ್ಕೆ ಯಶಸ್ವಿಯಾಗುವುದಿಲ್ಲ. ತಮ್ಮ ಗುರಿಗಳನ್ನು ಸಾಧಿಸಲು ಅವರಿಗೆ ಅನೇಕ ಸಲಹೆಗಳು ಬೇಕಾಗುತ್ತವೆ. ಶಾಂತವಾಗಿರುವ ಜನರು ಇತರರು ಮೊದಲು ಮಾತನಾಡಲು ಅವಕಾಶ ನೀಡುತ್ತಾರೆ. ಇದು ಅವರನ್ನು ಕೇಳುವುದರಲ್ಲಿ ಹೆಚ್ಚು ಸಮರ್ಥರನ್ನಾಗಿ ಮಾಡುತ್ತದೆ. 3. ಅವರು ಸೃಜನಶೀಲರು. ಶಾಂತವಾಗಿರುವ ಜನರು ಏಕಾಂತದ ಸಮಯವನ್ನು ಇಷ್ಟಪಡುತ್ತಾರೆ, ಏಕೆಂದರೆ ಇದು ಅವರಿಗೆ ಹೆಚ್ಚು ಆಲೋಚಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಇದು ಅಂತಿಮವಾಗಿ ಅವರನ್ನು ಅತ್ಯಂತ ಸೃಜನಶೀಲರನ್ನಾಗಿ ಮಾಡುತ್ತದೆ. ಅವರು ಸಾಮಾನ್ಯವಾಗಿ ವಿಭಿನ್ನ ಸಿದ್ಧಾಂತಗಳನ್ನು ಒಂದುಗೂಡಿಸುತ್ತಾರೆ. ಇದು ಸೃಜನಶೀಲ ಕೆಲಸಗಳಿಗೆ ಕಾರಣವಾಗುತ್ತದೆ. ವ್ಯವಹಾರದಲ್ಲಿ ಸೃಜನಶೀಲತೆ ಅತಿ ಮುಖ್ಯವಾಗಿದೆ. ಶಾಂತ ಜನರು ತಮ್ಮ ಸೃಜನಶೀಲತೆಯನ್ನು ವ್ಯವಹಾರವನ್ನು ಬೆಳೆಸಲು ಬಳಸುತ್ತಾರೆ ಮತ್ತು ತಮ್ಮ ಸಹೋದ್ಯೋಗಿಗಳನ್ನು ಅಸಾಂಪ್ರದಾಯಿಕ ಆಲೋಚನೆಗಳೊಂದಿಗೆ ಆಶ್ಚರ್ಯಗೊಳಿಸುತ್ತಾರೆ. 4. ಅವರು ತಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ. ಹೆಚ್ಚು ಮಾತನಾಡಲು ಇಷ್ಟಪಡುವವರಿಗೆ ಮಾತ್ರ ಉತ್ತಮ ಸಂವಹನಕಾರರಾಗಿರುವ ವಿಶೇಷ ಹಕ್ಕು ಇಲ್ಲ. ಶಾಂತ ಜನರು ಇತರರಿಗಿಂತ ಕಡಿಮೆ ಮಾತನಾಡುತ್ತಾರೆ, ಆದರೆ ಅವರು ಒಮ್ಮೆ ಮಾತನಾಡಲು ಪ್ರಾರಂಭಿಸಿದರೆ ಅವರು ತಮ್ಮ ಪದಗಳನ್ನು ಬಹಳ ಎಚ್ಚರಿಕೆಯಿಂದ ಆರಿಸಿದ್ದಾರೆ ಎಂದು ನಂಬಲಾಗುತ್ತದೆ. ಯಾವುದು ಮಾತನಾಡಬೇಕು ಮತ್ತು ಯಾವುದನ್ನು ಮಾತನಾಡಬಾರದು ಎಂಬುದನ್ನು ಅವರು ನಿರ್ಧರಿಸಲು ಸಾಧ್ಯವಾಗುತ್ತದೆ. 5. ಅವರು ಸಂಪೂರ್ಣ ವೀಕ್ಷಕರು. ಶಾಂತ ಜನರು ಯಶಸ್ವಿಯಾಗುತ್ತಾರೆ ಏಕೆಂದರೆ ಅವರು ತಮ್ಮ ಪರಿಸರದ ಬಗ್ಗೆ ಹೆಚ್ಚು ಅರಿವು ಹೊಂದಿರುತ್ತಾರೆ. ಅವರು ಒಂದು ನಮೂನೆಯನ್ನು ಗುರುತಿಸಬಹುದು ಮತ್ತು ತಮ್ಮ ಮುಂದಿನ ನಡೆಗಾಗಿ ಅದನ್ನು ಬಳಸಬಹುದು. ವ್ಯವಹಾರದಂತೆ ಯಶಸ್ಸಿಗೆ ಗಮನ ಬೇಕಾಗುತ್ತದೆ ಮತ್ತು ವೀಕ್ಷಕರಾಗಿರುವುದು ನಿಮಗೆ ಸಹಾಯ ಮಾಡುತ್ತದೆ. 6. ಅವರು ಉತ್ತಮ ಜನರನ್ನು ಮಾತ್ರ ತಮ್ಮ ಸುತ್ತ ಇಟ್ಟುಕೊಳ್ಳುತ್ತಾರೆ. ಒಬ್ಬ ಅಂತರ್ಮುಖಿ ಉದ್ಯಮಿ ಅಥವಾ ಉದ್ಯಮಿಯು ತಮಗೆ ಯಾರ ಸಹವಾಸ ಬೇಕು ಎಂಬುದನ್ನು ನಿಖರವಾಗಿ ತಿಳಿದಿರುತ್ತಾರೆ. ಇದು ಪ್ರಯೋಜನಕಾರಿ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. 7. ಅವರು ತಮ್ಮ ಆದ್ಯತೆಗಳನ್ನು ತಿಳಿದಿರುತ್ತಾರೆ. ಶಾಂತವಾಗಿರುವ ಜನರು ಪಾರ್ಟಿಗಳಲ್ಲಿ ಅತ್ಯಂತ ಮೋಜಿನ ವ್ಯಕ್ತಿಗಳಾಗಿಲ್ಲದಿರಬಹುದು, ಆದರೆ ಅವರು ತಮ್ಮ ಆದ್ಯತೆಗಳು ಏನೆಂಬುದನ್ನು ಸ್ಪಷ್ಟವಾಗಿ ತಿಳಿದಿರುತ್ತಾರೆ. ಸ್ಥಿರವಾದ ಪ್ರಯತ್ನ ಮತ್ತು ಸರಿಯಾದ ಆದ್ಯತೆಗಳೊಂದಿಗೆ ಯಶಸ್ಸು ಸಿಗುವ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತವೆ. 8. ಅವರು ವಿಶ್ವಾಸಾರ್ಹರು. ಕೆಲವು ವಿಷಯಗಳು ರಹಸ್ಯವಾಗಿದ್ದರೆ ಉತ್ತಮ ಎಂದು ಶಾಂತ ಜನರಿಗೆ ತಿಳಿದಿದೆ. ವಿಶೇಷವಾಗಿ ಇದು ಗೌಪ್ಯ ಮಾಹಿತಿಗೆ ಸಂಬಂಧಿಸಿದಾಗ ಅವರು ಬಾಯಿ ಬಿಡುವುದಿಲ್ಲ. ಜನರು ಬ್ಯಾಂಕರ್ಗಳು ಮತ್ತು ರಹಸ್ಯ ಏಜೆಂಟರನ್ನು ಆರಿಸುತ್ತಾರೆ, ಏಕೆಂದರೆ ಅವರು ಎಲ್ಲೆಡೆ ರಹಸ್ಯಗಳನ್ನು ಹರಡಲು ಬಯಸುವುದಿಲ್ಲ. ಇದು ಕೆಲವು ಕ್ಷೇತ್ರಗಳಲ್ಲಿ ಕಡ್ಡಾಯವಾಗಿರುತ್ತದೆ. 9. ಅವರು ತಮ್ಮ ಸಾಮರ್ಥ್ಯ ಮತ್ತು ನ್ಯೂನತೆಗಳನ್ನು ತಿಳಿದಿರುತ್ತಾರೆ. ಸ್ವಯಂ ಅರಿವನ್ನು ಸ್ವಯಂ ಪ್ರಜ್ಞೆಯೊಂದಿಗೆ ಗೊಂದಲಗೊಳಿಸಬಾರದು. ಸ್ವಯಂ ಅರಿವು ಇರುವವರು ತಮ್ಮಲ್ಲಿ ಕೆಲವು ನ್ಯೂನತೆಗಳಿವೆ ಎಂದು ತಿಳಿದಿರುತ್ತಾರೆ. ಅವರು ಇದರ ಬಗ್ಗೆ ಕೊರಗುವ ಬದಲು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. 10. ಅವರು ಉತ್ತಮ ಆತ್ಮನಿಯಂತ್ರಣವನ್ನು ಹೊಂದಿರುತ್ತಾರೆ. ಶಾಂತವಾಗಿರುವ ಜನರು ತಮಗೆ ಯಾವುದೇ ಪ್ರಯೋಜನವಿಲ್ಲದ ವಿಷಯಗಳಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸಿಕೊಳ್ಳುವುದಿಲ್ಲ. ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಮೌನದ ಇತರ ಪ್ರಯೋಜನಗಳು. ಈಗ ಮೌನದ ಇತರ ನಿರ್ದಿಷ್ಟ ಪ್ರಯೋಜನಗಳ ಬಗ್ಗೆ ಚರ್ಚಿಸೋಣ. 1. ಉದ್ದೇಶಪೂರ್ವಕ ಜೀವನಕ್ಕೆ ಸಹಾಯ. ಮನಃಶಾಸ್ತ್ರಜ್ಞರು ಮತ್ತು ತತ್ವಜ್ಞಾನಿಗಳ ಪ್ರಕಾರ ಮೌನವು ನಮ್ಮನ್ನು ಎಚ್ಚರಗೊಳಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಅರ್ಥಪೂರ್ಣ ಉತ್ತರಗಳನ್ನು ನೀಡಬಹುದು. ನಮ್ಮ ದೇಹ ಮತ್ತು ನಮ್ಮ ಭಾವನೆಗಳ ಸಂಪರ್ಕದಲ್ಲಿ ಯಾವುದು ಸರಿಯಿಲ್ಲ ಎಂಬುದನ್ನು ಹೇಳಲು ಮೌನವು ನಮಗೆ ಸೂಚಿಸುತ್ತದೆ.
ಮೌನವು ನಮಗೆ ಅಹಿತಕರವೆಂದು ಅನಿಸಬಹುದು, ಆದರೆ ಅದರ ಮಾನಸಿಕ ಪ್ರಯೋಜನಗಳು ಉದ್ದೇಶಪೂರ್ವಕ ಜೀವನವನ್ನು ಸೂಚಿಸುತ್ತವೆ. ಮೌನವು ಸ್ವಯಂ ಅರಿವು ಮತ್ತು ಸಹಾನುಭೂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಮಾನಸಿಕ ಸ್ಪಷ್ಟತೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ. 2. ಹೆಚ್ಚು ಮೈಂಡ್ಫುಲ್ ಮತ್ತು ಸಹಾನುಭೂತಿಯಿಂದ ಇರಲು ಸಹಾಯ. ಮೈಂಡ್ಫುಲ್ನೆಸ್ ಅಥವಾ ಅರಿವು ಭಾವನಾತ್ಮಕ ಗುಣಪಡಿಸುವಿಕೆಯ ಮೊದಲ ಹೆಜ್ಜೆಯಾಗಿದೆ. ಇದು ನಮ್ಮ ಕಷ್ಟಕರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಎದುರಿಸಲು ಮತ್ತು ಅವುಗಳನ್ನು ಒಪ್ಪಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಅಸಮರ್ಪಕತೆಯ ಭಾವನೆ, ದುಃಖ, ಕೋಪ ಅಥವಾ ಗೊಂದಲ. ಸ್ವಯಂ ಸಹಾನುಭೂತಿ ಎಂದರೆ ಈ ಕಷ್ಟಕರ ಆಲೋಚನೆಗಳು ಮತ್ತು ಭಾವನೆಗಳಿಗೆ ನಾವು ದಯೆ, ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ಪ್ರತಿಕ್ರಿಯಿಸುವುದು. ಇದರಿಂದ ನಾವು ನೋವಿನಲ್ಲಿರುವಾಗ ನಮ್ಮನ್ನು ನಾವು ಶಾಂತಗೊಳಿಸಿಕೊಳ್ಳಲು ಮತ್ತು ವಿಶ್ರಾಂತಿ ನೀಡಲು ಸಾಧ್ಯವಾಗುತ್ತದೆ. ಸಂಶೋಧನೆಯ ಪ್ರಕಾರ ಸ್ವಯಂ ಸಹಾನುಭೂತಿಯು ಭಾವನಾತ್ಮಕ ಸಮತೋಲನವನ್ನು ಬಹಳವಾಗಿ ಹೆಚ್ಚಿಸುತ್ತದೆ. ಇದು ಸಂತೋಷವನ್ನು ಹೆಚ್ಚಿಸುತ್ತದೆ, ಒತ್ತಡ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಆಹಾರ ಮತ್ತು ವ್ಯಾಯಾಮದಂತಹ ಆರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಮೈಂಡ್ಫುಲ್ ಆಗಿರುವುದು ಮತ್ತು ಸಹಾನುಭೂತಿಯನ್ನು ಹೊಂದಿರುವುದು ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಸುಲಭ ಮತ್ತು ಆರಾಮವನ್ನು ತರುತ್ತದೆ. 3. ನಿಮ್ಮ ಸಂಭಾಷಣೆಗಳನ್ನು ಸುಧಾರಿಸುತ್ತದೆ. ಮೌನವನ್ನು ಆರಿಸುವುದರಿಂದ ನೀವು ಸ್ವಾಭಾವಿಕವಾಗಿ ಹೆಚ್ಚು ಆಲಿಸುತ್ತೀರಿ ಮತ್ತು ಇತರರಿಗೆ ಹೆಚ್ಚು ಹಂಚಿಕೊಳ್ಳಲು ಅವಕಾಶ ನೀಡುತ್ತೀರಿ. ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. 4. ಅಭ್ಯಾಸದೊಂದಿಗೆ ಸುಧಾರಣೆ. ಮೌನವು ನಿಮಗೆ ವಿರಳವಾಗಿ ಸಿಗುವ ವಿಷಯವಾಗಿದ್ದರೆ ಅಥವಾ ಅದಕ್ಕೆ ನೀವು ಸ್ವಲ್ಪ ಹೆದರುತ್ತಿದ್ದರೆ, ನಿಮಗೆ ಅಭ್ಯಾಸ ಮಾಡಲು ಸಹಾಯ ಮಾಡುವ ಚಟುವಟಿಕೆಗಳ ಕಡೆಗೆ ನೀವು ಗಮನಹರಿಸಿ. ಯೋಗ ತರಗತಿಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಅಥವಾ ಪ್ರಕೃತಿಯ ಶಬ್ದಗಳನ್ನು ಆಲಿಸಿ. ನಿಮ್ಮ ರೇಡಿಯೋವನ್ನು ಆಫ್ ಮಾಡಿ ವಾಹನ ಚಲಾಯಿಸಿ. ಬೆಳಿಗ್ಗೆ ನಿಮ್ಮ ಜಗುಲಿಯ ಮೇಲೆ ಕುಳಿತು ಶಾಂತಿಯಿಂದ ಮತ್ತು ನೆಮ್ಮದಿಯಿಂದ ಇರಿ. ನೀವು ಹಾಸಿಗೆಗೆ ಹೋದಾಗ ಶಾಂತವಾಗಿರಲು ಹೊರಗಿನ ಮಳೆಯ ಶಬ್ದವನ್ನು ಆಲಿಸಿ. ಮೌನವು ನಿಮಗೆ ಉತ್ತಮ ನೆನಪುಗಳಲ್ಲಿ ಕಳೆದು ಹೋಗಲು ಸಹಾಯ ಮಾಡುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾಗಿ ಕೃತಜ್ಞರಾಗಿದ್ದೀರಿ ಎಂಬುದರ ಬಗ್ಗೆ ಯೋಚಿಸಲು ಮೌನವು ನಿಮಗೆ ಅವಕಾಶ ಕಲ್ಪಿಸುತ್ತದೆ. ನೀವು ಕೆಲವು ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಗಳನ್ನು ಖರೀದಿಸಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ 15 ನಿಮಿಷಗಳ ಮೌನಕ್ಕಾಗಿ ನಿಮಗೆ ಬೆಂಬಲ ನೀಡುವಂತೆ ಕೇಳಿಕೊಳ್ಳಬಹುದು. ಮೌನವೆಂದರೆ ನೀವು ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಂಬುದು ಒಂದು ತಪ್ಪು ಕಲ್ಪನೆಯಾಗಿದೆ. ನೀವು ಎಲ್ಲಾ ಚಟುವಟಿಕೆಗಳನ್ನು ಮಾಡುತ್ತಿರುವಾಗಲೂ ಸಹ ಮೌನವನ್ನು ಅಭ್ಯಾಸ ಮಾಡಬಹುದು. ನೀವು ಇತರರೊಂದಿಗಿರುವಾಗಲೂ, ಉದಾಹರಣೆಗೆ, ನೀವು ಅವರೊಂದಿಗೆ ಒಂದು ಯೋಜನೆಯ ಮೇಲೆ ಕೆಲಸ ಮಾಡುತ್ತಿರಬಹುದು ಅಥವಾ ದೀರ್ಘ ದಿನಗಳ ನಂತರ ನಿಮ್ಮ ಪತಿ ಅಥವಾ ಪತ್ನಿಯನ್ನು ಭೇಟಿಯಾಗುತ್ತಿರಬಹುದು. ಅವರಿಗೆ ಉತ್ತರಿಸುವ ಮೊದಲು ಒಂದು ಸರಳ ವಿರಾಮವನ್ನು ತೆಗೆದುಕೊಳ್ಳುವುದು ಮೌನವನ್ನು ಅಭ್ಯಾಸ ಮಾಡುವ ಒಂದು ಸರಳ ಮಾರ್ಗವಾಗಿದೆ. ಸಂಭಾಷಣೆಗಳನ್ನು ಮುಂದುವರಿಸುವ ವಿಧಾನಗಳಲ್ಲಿ ಒಂದು ಚಿಕ್ಕ ವಿರಾಮ ಕೂಡ ದೊಡ್ಡ ವ್ಯತ್ಯಾಸವನ್ನು ತರಬಲ್ಲದು. ನೀವು ಇತರರ ಸುತ್ತಮುತ್ತ ಇದ್ದರೂ ಅವರೊಂದಿಗೆ ತೊಡಗಿಸಿಕೊಳ್ಳದಿದ್ದರೂ ಸಹ ನೀವು ಮೌನವನ್ನು ಅಭ್ಯಾಸ ಮಾಡಬಹುದು. ನಿಮ್ಮ ಮೌನವಾಗಿರುವ ಉದ್ದೇಶದಿಂದ ಮೌನವನ್ನು ಅಭ್ಯಾಸ ಮಾಡಲು ಪ್ರಾರಂಭವಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಮೌನವು ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಉತ್ತಮ ಬದಲಾವಣೆಗಳನ್ನು ತರಬಲ್ಲ ಅತ್ಯಂತ ಪ್ರಬಲ ಸಾಧನವಾಗಿದೆ ಎಂಬುದನ್ನು ಅರಿತುಕೊಂಡಿದ್ದೇವೆ. ಗದ್ದಲದ ಜಗತ್ತಿನಲ್ಲಿ ಮೌನವಾಗಿರುವುದು ಕಷ್ಟಕರವಾಗಿದ್ದರೂ ಒಮ್ಮೆ ಮೌನವಾಗಿರುವ ಜನರು ತಮ್ಮ ಮೌನದ ನಿಜವಾದ ಮೌಲ್ಯವನ್ನು ಅರಿತುಕೊಂಡರೆ ಅವರೊಂದಿಗೆ ಜಗತ್ತೇ ಬದಲಾಗುತ್ತದೆ. ನಾವು ಈ ಗುಣಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಸುಲಭವಾಗಿ ಹೆಚ್ಚಿಸಿಕೊಳ್ಳಬಹುದು. ಮೌನವು ಕೇವಲ ಒಂದು ತಾತ್ಕಾಲಿಕ ಅಭ್ಯಾಸವಲ್ಲ, ಬದಲಿಗೆ ಇದು ಇಡೀ ಜೀವನಕ್ಕಿರುವ ಒಂದು ಮಾರ್ಗವಾಗಿದೆ. ಒಮ್ಮೆ ನೀವು ಇದನ್ನು ಅಭ್ಯಾಸ ಮಾಡಿದರೆ ನಿಮ್ಮ ವ್ಯಕ್ತಿತ್ವದಲ್ಲಿ 360 ಡಿಗ್ರಿಗಳ ಬದಲಾವಣೆಯು ಸ್ವಯಂಚಾಲಿತವಾಗಿ ಬರುತ್ತದೆ. ಈ ಪುಸ್ತಕದಲ್ಲಿ ತಿಳಿಸಲಾದ 60 ನಿಮಿಷಗಳ ಸ್ಪೆರೋ ಸೈಲೆನ್ಸ್ ಅಭ್ಯಾಸವನ್ನು 21 ದಿನಗಳ ಕಾಲ ಪ್ರತಿದಿನವೂ ಮಾಡಿ ಮತ್ತು ಈ 21 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವೇ ಕಂಡುಕೊಳ್ಳಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಆಳವಾದ ವಿಶ್ಲೇಷಣೆ ನಿಮ್ಮ ಜೀವನದಲ್ಲಿ ಮೌನದ ಮಹತ್ವವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಾವು ಆಶಿಸುತ್ತೇವೆ. ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಈ ಮೌನದ ಅಭ್ಯಾಸವನ್ನು ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವಿರಿ ಎಂಬ ವಿಶ್ವಾಸ ನಮಗಿದೆ. ನಿಮ್ಮ ಈ ಬೆಂಬಲಕ್ಕೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಇಲ್ಲಿಯವರೆಗೆ ನಮ್ಮ ಚಾನೆಲ್ ಆಡಿಯೋ ಇನ್ಸೈಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ಒಂದು ಲೈಕ್ ಮತ್ತು ಒಂದು ಕಾಮೆಂಟ್ ನಮ್ಮ ಪ್ರೇರಣೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತದೆ. ಇನ್ನಷ್ಟು ಉತ್ತಮ ವಿಷಯಗಳೊಂದಿಗೆ ನಾವು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಶಾಂತಿಯಿಂದಿರಿ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ. ಧನ್ಯವಾದಗಳು.